ನಾಯಕತ್ವ ಬದಲಾವಣೆ ಚರ್ಚೆಗೆ ಅಂತ್ಯ. ಹೈಕಮಾಂಡ್ ಮೌನವೇ ಅಂತಿಮ ಸಂದೇಶ. ವದಂತಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಫುಲ್ ಸ್ಟಾಪ್. ಎರಡು ತರ ಇದೆ. ಒಂದು ಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು, ಹಾಗಾಗಿ ಅಷ್ಟೊಂದು ಅನುಭವ ಇರತಕ್ಕಂಥವರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನು ಮಾಡಬೇಕು. ಎಸ್ಐಟಿ ವರದಿ ನಿರೀಕ್ಷೆ, ಸತ್ಯಾಂಶ ಹೊರಬರಲು ಕೌಂಟ್ ಡೌನ್ ಆರಂಭ. ನಾಯಕತ್ವ ಬದಲಾವಣೆ ಕುರಿತು ಹೈಕಮಾಂಡ್ ಯಾವುದನ್ನು ಹೇಳಿಲ್ಲ ಮತ್ತು ಸಿಎಲ್ಪಿ ಸಭೆಯಲ್ಲಿಯೂ ಈ ವಿಚಾರ ಚರ್ಚೆಯಾಗಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ 2.5 ವರ್ಷಗಳಲ್ಲಿ ಜನತೆಗೆ ನೀಡಿದ ಭರವಸೆಗಳನ್ನು ಆದ್ಯತೆಯ ಮೇರೆಗೆ ಈಡೇರಿಸಿದ್ದು ತೃಪ್ತಿ ಇದೆ. ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಹಣಕಾಸಿನ ಶಿಸ್ತಿನತ್ತ ಗಮನ ಹರಿಸಿ ಅನಾವಶ್ಯಕ ಖರ್ಚುಗಳನ್ನು ಕಡಿತಗೊಳಿಸಬೇಕಾಗಿದೆ ಅಂತ ತಿಳಿಸಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಕಡಿಮೆಯಾಗದು, ಜಿಎಸ್ಟಿ ಪಾಲಿನಲ್ಲೂ ಅನ್ಯಾಯವಾಗ್ತಾ ಇದೆ. ಕೇಂದ್ರ ಸಹಯೋಗದ ಯೋಜನೆಗಳ ಹಣ ಸಮಯಕ್ಕೆ ಸರಿಯಾಗಿ ಬಿಡುಗಡೆಯಾಗ್ತಾ ಇಲ್ಲ. ಜಲಜೀವನ್ ಮಿಷನ್ ಯೋಜನೆಯ ಅನುದಾನ ಬಾಕಿ ಇದ್ದು, ಮನೆ ಮನೆಗೆ ನೀರು ತಲುಪಿಸುವ ಹೊರೆ ರಾಜ್ಯ ಸರ್ಕಾರವೇ ಹೊರುತ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸು ಸಚಿವರಾಗಿದ್ದು 17ನೇ ಬಾರಿ ಬಜೆಟ್ ಮಂಡಿಸಿರುವ ಅನುಭವ ಹೊಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಚರ್ಚಿಸಿ ಹಣಕಾಸಿನ ದೃಢ ನಿರ್ಣಯ ಕೈಗೊಳ್ಳಲಾಗ್ತದೆ ಅಂತ ತಿಳಿಸಿದರು. ಎರಡು ತರ ಇದೆ. ಒಂದು ಜನಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು ಹೆಚ್ಚಿನ ಅಂಶ ಅಂದ್ರೆ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು. ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು, ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ. ಮುಂದೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ, ಅಂದರೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳಿರ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನು ಅಂದರೆ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಹಣ ಒಂದು GSTನಲ್ಲಿ ಭಾಳ ಕಡಿಮೆ ಕೊಟ್ಟಿದ್ದಾರೆ. ಎರಡನೇದು ನಮಗೆ 50-50, 60-40 ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ. ಉದಾಹರಣೆಗೆ ನಮಗೆ JJM ಏನಿದೆ, ಏನು ಜಲಜೀವನ್ ಮಿಷನ್, ಭಾಳಷ್ಟು ಹಣ ಪೆಂಡಿಂಗ್ ಇದೆ. ಅದನ್ನು ಅವರೇ ಹೇಳ್ತಾರೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು, ಇಡೀ ದೇಶದಲ್ಲಿ ನಾವು ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಅನ್ನುವಂಥ ಕಾರ್ಯಕ್ರಮ ಭಾಳ ಅತಿ ದೊಡ್ಡ ಕಾರ್ಯಕ್ರಮ. ಅದರ ಹಣ ಕೊಡಬೇಕಲ್ಲ, ಅದನ್ನು ಕೂಡ ನಮಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾ ಇದ್ದೀವಿ. ಕೇಂದ್ರ ರಾಜ್ಯ ಸರ್ಕಾರನೇ ಈಗ ಭರಿಸ್ತಾ ಇದೆ. ಆದ್ದರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು, ಅವರಿಗೀಗ 17ನೇ ಬಾರಿ ಮುಂದೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ರೆ 17ನೇ ಬಾರಿ ಆಗುತ್ತೆ. ಹಾಗಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥವರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ. 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಈ ವಿಷಯದಲ್ಲಿ ತೀರ್ಮಾನ ಕೈಗೊಳ್ಳುವ ಅಧಿಕಾರ ಹೈಕಮಾಂಡ್ಗೆ ಮಾತ್ರ ಸೇರಿತು. ಅವರು ಹೇಳಿದಾಗ ಮಾತ್ರ ಅದಕ್ಕೆ ಮಹತ್ವ ಬರ್ತದೆ. ನಾವೇ ಊಹಾಪೋಹ ಮಾಡಿದ್ರೆ ಅದಕ್ಕೆ ಯಾವುದೇ ಮೌಲ್ಯವಿಲ್ಲ ಅಂತ ತಿಳಿಸಿದರು. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರೇ ಅಲ್ವಾ ಮಾಡಬೇಕು. ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ಅಂದರೆ ಇದು ಸಂಪುಟದ್ದಾಗಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು. ಅವ್ರಿಗೆ ಗೊತ್ತಿದೆಲ್ಲ 2.5 ವರ್ಷ ಆಯಿತು ಅಂತ, ಅವರೇ ತೀರ್ಮಾನ ಮಾಡಿ. 2.5 ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಸರ್ ಈ ಅವಧಿಗೆ. ಅಲ್ಲ, ಅದೇನು ಆ ರೀತಿ ಮಹತ್ವ ಏನು ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. 2.5 ವರ್ಷಕ್ಕೆ ಮಹತ್ವ ಕೊಡುವಂಥ ಅಗತ್ಯ ಇಲ್ಲ. ಸರ್ಕಾರ ಬಂದಾಗ್ಲಿಂದಲೂ ಈ ಪ್ರಶ್ನೆ ಇದೆ, ಸಮಯ ನಡೀತಾ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ ಇದೆ ಅನ್ನೋ ಕಾರಣಕ್ಕಾಗಿ 2.5 ವರ್ಷ. ನೋಡಿ, ಒಂದು ಸ್ಪಷ್ಟವಾಗಿ ನನಗೆ ತಿಳಿದಿದ್ದು ಹೇಳ್ತೇನೆ. ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ. ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ?
ಅದು ಮಹತ್ವ ಯಾವಾಗ ಬರುತ್ತೆ ಅಂದ್ರೆ ಹೈಕಮಾಂಡ್ನವ್ರು ಹೇಳಿದಾಗ ಬರುತ್ತೆ. ಇಲ್ಲಿ ತನಕ ಯಾವುದೇ ವಿಚಾರವನ್ನು, ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ಇದನ್ನ ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಸ್ಪೆಲ್ ಔಟ್ ಮಾಡಿಲ್ಲ. ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದ್ರೆ ಎಸ್ ಎಲ್ಲರೂ ಕೇಳ್ತೇವೆ. ಅವ್ರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಅದರದ್ದು ಏನೇ ಇದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಇದೆ. ರಾಜಣ್ಣ ಇರ್ಬೋದು, ರಾಯರೆಡ್ಡಿ ಅವ್ರು ಹೇಳ್ತಾರೆ ಇರ್ಬೋದು. ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದೀವಿ, ನಾಮಿನೇಟೆಡ್ ಅಲ್ಲ. ಅಲ್ಲ, ಅದು ಕೂಡ ತೀರ್ಮಾನ ಆಗ್ಲಿ. ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ವಲ್ಲ. ಅಂಥದ್ದು ಯಾವ್ದಾದ್ರು CLP ನಲ್ಲಿ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ. ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ಲ. ಒಂದು, ಹೈಕಮಾಂಡ್ನವ್ರು ಏನ್ ಹೇಳಿಲ್ಲ. ಎರಡು, CLP ನಲ್ಲೂ ಏನ್ ಚರ್ಚೆ ಆಗಿಲ್ಲ. ಅದರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಧರ್ಮಸ್ಥಳ ಪ್ರಕರಣದ ಕುರಿತು ಮಾತನಾಡಿದ ಅವರು, SITಗೆ ಸರ್ಕಾರ ಸ್ಪಷ್ಟ ಸೂಚನೆ ನೀಡಿದ್ದು ವರದಿ ಸಲ್ಲಿಸುವ ಜವಾಬ್ದಾರಿ ಅವರದೇ. ವರದಿ ಬಂದ ನಂತರವೇ ವಾಸ್ತವಾಂಶ ತಿಳಿಯಲಿದೆ ಹಾಗೂ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಸದನಕ್ಕೆ ನೀಡಲಾಗ್ತದೆ ಅಂತ ತಿಳಿಸಿದರು. ಅಲ್ಲ, ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು. ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ. ಅವರು ಸಬ್ಮಿಟ್ ಮಾಡೋದು ಅವರು SITನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು. ಅವರಿಗೆ 90 days ಇತ್ತಲ್ಲ, ಅದ್ರೊಳಗಡೆ ಮಾಡಲೇಬೇಕಲ್ಲ. ಮಾಹಿತಿ ಕೊಟ್ಟವ್ರ ಸರ್? ಸರ್ಕಾರಕ್ಕೆ ಏನ್ ಮಾಹಿತಿ ಅಂತ ಕೊಟ್ಟಿದ್ದಾರೆ ಅಲ್ಲ, ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ. ಬಹಳ ನಿರೀಕ್ಷೆ ಇದೆ ಸರ್. ಚಾರ್ಜ್ ಶೀಟ್ ಅಲ್ಲಿ ಏನ್ ಷಡ್ಯಂತ್ರ ಇದು ಬಯಲಾಗುತ್ತೆ ಅನ್ನುವಂತ ನಿರೀಕ್ಷೆ ಸರ್. ಅದೇ, ಅದು ಬರ್ಲಿ, ಹೊರಗಡೆ ಬರ್ಲಿ. ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ನೀವು ಒಂದು ಪ್ರತಿ ಕೇಳಿದ್ದೀರಾ ಸರ್? ಅವ್ರು ಕೊಡ್ತಾರೆ, ಕೊಡ್ಲೇಬೇಕಲ್ಲ. ಸರ್ಕಾರಕ್ಕೆ SIT ಮಾಡಿರೋರು ನಾವೇ ಅಲ್ವಾ, ಸರ್ಕಾರ ಅಲ್ವಾ? ಸೊ ಸರ್ಕಾರಕ್ಕೆ ಅವ್ರು ಕೊಡ್ಲೇಬೇಕಾಗುತ್ತೆ. ಅಲ್ಲ, ವಾಸ್ತವಾಂಶ ಏನಿದೆ ಬೆಳವಣಿಗೆ ಅಪ್ಡೇಟ್ ಮಾಡಲೇಬೇಕಲ್ಲ ಸದನಕ್ಕೆ. ಸದನದಲ್ಲಿ ಚರ್ಚೆ ಆಗಿದೆ, ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ. ಸದನಕ್ಕೆ ಮಾಹಿತಿ ಕೊಡ್ಲೇಬೇಕಲ್ವಾ?